like 130, 140. ನಮ್ಮದು ಒಂದು ಗಾಡಿ ಯಮ R3, ಇನ್ನೊಂದು ಯಮ ಇದು ಹಿಮಾಲಯ, ಅದು ರಾಯಲ್ ಎನ್ಫೀಲ್ಡ್, ನನ್ನ ಪಕ್ಕ ದುಶ್ಮನ್. ಸೊ 172, 170. ಸೊ ಹೇ ಗಾಯ್ಸ್, ಅಸ್ಸಲಾಮು ಅಲೈಕುಮ್. ನನ್ನ ಇನ್ನೊಂದು ವೀಡಿಯೋಗೆ ಸುಸ್ವಾಗತ. ಸೊ ನಾವು ಇವತ್ತು ಹೋಗ್ತಿರೋದು ಹೊಸ ರೋಡು ವಿತ್ ಅವರ್ ಯಮಹಾ R3. ಸೊ ತುಂಬ ದಿವಸದಿಂದ ಗಾಡಿ ಓಡಿಸ್ಬೇಕು ಅಂದ್ಕೊಂಡಿದ್ದೆ, ಬಟ್ ಯಾವುದು ಕ್ಲಿಯರ್ ಸ್ಪೇಸ್ ಸಿಕ್ಕಿಲ್ಲ ನನಗೆ, ಅಂದರೆ ಮಸ್ತಿಗಿರೋದು ರೋಡು. ಸೊ ಇವತ್ತು ಏನಂದರೆ ನಮ್ಮ ಅಂಗಡಿಗೆ ರಜಾ ಬಿಕಾಸ್ ಆಫ್ ಬಕ್ರೀದು. ಸೊ ಅದರಿಂದ ಹೋಗ್ತಾ ಇದ್ದೀನಿ. ಫ್ಯೂಲು ಕಡಿಮೆ ಇದೆ, ಫಸ್ಟು ಫ್ಯೂಲ್ ಅಪ್ ಮಾಡಿಸ್ಕೊಳೋಣ. ಒನ್ ಈಸ್ ವೆರಿ ಸ್ಪೆಷಲ್. ಸೊ ಮುಂದೆ ಹೋಗ್ತಾ ಇದ್ದಾರೆ, ಸೊ ನಾವು ಫ್ಯೂಲ್ ಅಪ್ ಮಾಡಿಸ್ಕೊಂಡ್ಬಿಡೋಣ. ಏನು ಗುರು, ಶೆಲ್ಲಲ್ಲಿ ಈ ಥರ ಎಲ್ಲ ಖಾಲಿ ಇದ್ದಾರೆ ಇವತ್ತು, ಇಲ್ಲಾಂದರೆ ಅವಾಗೂ ಲೈನಲ್ಲಿ ಇರಬೇಕಾಗಿತ್ತು. ಕ್ಯಾಪ್ ಓಪನ್ ಆಗುತ್ತೋ ಇಲ್ಲ, ಆಮೇಲೆ ಅದೊಂದು ಸೈಕೋ. ಇಟ್ಸ್ ವೆರಿ ಈಸಿ. ಆಯ್ತಪ್ಪ ಓಪನ್ನು. ಲಾಸ್ಟ್ ಟೈಮ್ ಅರ್ಧ ಅವರ್ ಕಾಟ ಕೊಟ್ಟಿತ್ತಪ್ಪ ಅಲ್ಲಲ್ಲಿ. ಯಾವಪ್ಪ ಈ ಲೆವೆಲ್ಗೈತೆ. ಓ 620ಗೆ ಹಾಕಿ, ನಾರ್ಮಲ್. ಸ್ಕ್ಯಾನರ್ ಎಲ್ಲಿದೆ? ಆಗಿದೆ. ಸೊ ಗುರು 5 ಲೀಟ್ರ್ ಬಂದೈತೆ 600 ರೂಪಾಯಿಗೆ. ಏನು ಮಾಡ್ತೀರ, ಅದರಲ್ಲಿ ಅಡ್ಜಸ್ಟ್ ಮಾಡ್ಕೊಂಬಿಡ್ಬೇಕು. 5 ಲೀಟ್ರು ಪ್ಲಸ್ ಒಂದು ಅದೇ ನಾರ್ಮಲ್ ಪೆಟ್ರೋಲ್ ಬಂಕಲ್ಲಿ ಹಾಕ್ಸಿದ್ರೆ ಇನ್ನೂ ಕಮ್ಮಿ ಬೀಳ್ತಾಯಿತ್ತು, ಲೈಕ್ ಲೀಟ್ರ್ ಜಾಸ್ತಿ ಬೀಳ್ತಾಯಿತ್ತು. ಸೊ ಇವೆಲ್ಲ ಇರಲಿ ಸೇಫ್ಟಿಗೆ. ಯಾಕೋ ಮನ್ಸು ಒಪ್ತಾ ಇಲ್ಲ ಹಾಕಿಲ್ದ್ರೆ ಓಡ್ಸೋಕ್ಕೆ. ಮುಂದೆ ತಿಕ್ಕಿದ್ದೆ. ಸೊ ಇಲ್ಲ ಗುರು, ಆಲ್ಮೋಸ್ಟ್ ಫುಲ್ ಟ್ಯಾಂಕಿಗೆ ಬಂದೈತೆ. ಸೊ ಒಂದು ಕೆಲಸ ಮಾಡೋಣ ಗುರು, ಹೊಸ ರೋಡ್ಗೆ ಹೋಗಿದ್ಮೇಲೆ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ಫೈನಲಿ ಹೊಸ ರೋಡ್ಗೆ ಬಂದಿದ್ದೀರಿ ಆ್ಯಂಡ್ ಜಸ್ಟ್ ಹ್ಯಾವ್ ಅ ಲುಕ್. ನಮ್ಮದು ಒಂದು ಗಾಡಿ ಯಮ R3, ಇನ್ನೊಂದು ಯಮ ಇದು ಹಿಮಾಲಯ, ಅದು ರಾಯಲ್ ಎನ್ಫೀಲ್ಡು, ನನ್ನ ಪಕ್ಕ ದುಶ್ಮನ್. ಸೊ ಬನ್ನಿ ಇವಾಗ ಸ್ವಲ್ಪ ನೋಡೋಣ ಯಾವ ಥರ ಇರುತ್ತೋ ರೈಡು ಏನು ಅಂತ. ಸೊ ಜಸ್ಟ್ ಹ್ಯಾವ್ ಅ ಸೊ ಥರ್ಡ್ ಗೇರಲ್ಲೇ ಹೋಗ್ತಾ ಇದೆ ನೋಡಿ ಗಾಡಿ. ಫೋರ್ತ್ 140 ಗುರು, ಫಿಫ್ತ್ 160.
$166. Come on, 170. 171. Sixth gear. Come on, 172. 73. Little bit confused of gap. Come on. ಇಲ್ಲ ಗುರು ಗಾಡಿ ಓಡ್ತಾ ಇಲ್ಲ. 172. 175. ಓ ಗುರು 175 ಮೇಲೆ ಗಾಡಿನೇ ಹೋಗ್ತಾ ಇಲ್ಲ. ಸೊ ಸಮಥಿಂಗ್ ಫಾಲ್ಟ್ ಇದೆ ಗಾಡಿಯಲ್ಲಿ, ಏರ್ ಫಿಲ್ಟ್ರು ಇಲ್ಲ ಸರ್ವಿಸ್ ಏನೋ ಕತೆ ಇದೆ. ಸೊ ಇಲ್ಲೆಲ್ಲ ಜೋರ್ಸಿಗೆ ಓಡಿದ್ರೆ ಫೈನ್ ಬೀಳುತ್ತೆ. ಲಿಮಿಟೆಡ್ 100 ಒಳಗಡೆ ಹೋಗ್ಬೇಕು, ಹೋಗ್ತಾನೆ ಇಲ್ಲ. ಸೊ ಫೋರ್ತ್ ಗೇರಲ್ಲಿ ಪಕ್ಕ 120 ಪ್ಲಸ್ಸು, ಲೈಕ್ 130 140. ಓ ಗುರು ನಾಯಿ ಕಾಟ. ಸೊ ಜಸ್ಟ್ ಮಿಕ್ಸ್ ನಾವು ನಾಯಿ ಕಾಟ ಇನ್ನು ಬಂದ್ಬಿಟ್ಟಿತ್ತು. ಸೊ ಇಲ್ಲಿ ಯೂ ಟರ್ನ್ಗಳಿದೆ ಮತ್ತೆ ಬಸ್ಸು ಬರೋದು ಇರುತ್ತೆ. ಸೊ ನನಗೆ ಈ ಥರ ರೈಡ್ ಮಾಡಬೇಕು ಅಂತ ತುಂಬಾನೇ ಇಷ್ಟ. ಬಟ್ ಏನು ಮಾಡ್ತೀರಾ, ಒಂದು ಹೇಳ್ತಾರಲ್ಲ, ಇಷ್ಟೆಲ್ಲ ಮಾಡಬೇಕಂದ್ರೂ ದುಡ್ಡು ಬೇಕು. ಸೊ ದುಡಿಬೇಕಲ್ಲ ಗುರು, ನಾ ಯಾವಾಗೂ ದುಡಿತಾ ಇರ್ತೀನಿ. ಬಟ್ ಯಾವಾಗ ಆಚೆ ಬರೋಕ್ಕಾಗಲ್ಲ, ಯಾಕಂದರೆ ನಾವು ಬೆಳಗ್ಗೆ 8 ಗಂಟೆಗೆ ಹೋಗಿ ಅಂಗಡಿ ತೆಗೆದ್ರೆ ಮುಚ್ಚೋದೇ 9 ಗಂಟೆ. ಸೊ 12 ಅವರ್ ಡ್ಯೂಟಿ ನಮ್ದು ಅಲ್ಲೇ ಆಗೋಯ್ತು. ಏನು ಮಾಡೋಣ ಹೇಳಿ, ಬೇರೆ ಅಂತೂ ಯಾವುದು ಆಪ್ಷನ್ ಇಲ್ಲ. ಸೊ ನಾವು ಮಿರಾಜ್ ಅವ್ರು ಕಳೆದೋಗಿದ್ದಾರೆ, ನೋಡೋಣ ಎಷ್ಟೊತ್ತಿಗೆ ಬರ್ತಾರೆ. ಸೊ ಈ ರೋಡ್ ಎಂಡ್ ಮಾಡಿದ್ರೆ ದೇವನಹಳ್ಳಿ ಏರ್ಪೋರ್ಟು ನಿಮಗೆಲ್ಲ ಸಿಗುತ್ತೆ. ಲೈಕ್ ದೇವನಹಳ್ಳಿ ಏರ್ಪೋರ್ಟು ಆಲ್ಮೋಸ್ಟ್ ಎಲ್ಲ ಸಿಗ್ಬಿಡುತ್ತೆ ಈ ಕಡೆ. ಇಲ್ಲಿ ಯಾವ್ದು ಗುರು ಪೆಟ್ಟಿ ಅಂಗಡಿ ಸಿಗರೇಟು ಸಿಗುತ್ತೆ ಅನ್ಕೊಂತೀರಿ, ನೋಡೋಣ ಇರಿ. ಓಕೆ कितना चली वो? फिफ्थ गियर में 174. सिक्स्थ शिफ्ट करते डाउन हो जाए गाड़ी. ಚೆನ್ನಾಗಿದೆ ರೋಡ್ಗಳು ಮಾತ್ರ. ವಾವ್. ಸೊ ವೀಲಿಗೆಲ್ಲ ಕರೆಕ್ಟಿಗಿದೆ ನೋಡಿ, ವೀಲ್ ಸ್ಪಿನ್ ಎಲ್ಲ ಮಾಡಿದ್ದಾರೆ. ಸೊ ಗೈಸ್ ಆಲ್ಮೋಸ್ಟ್ ಹೊಸಕೋಟೆ ರೀಚ್ ಆಗಿಬಿಟ್ಟಿದ್ದೀರಿ, ಮತ್ತೆ ರಿಟರ್ನ್ ನಾವು. ಸೊ ಬ್ಲಾಗ್ನ ಎಂಡ್ ಮಾಡೋ ಟೈಮ್ ಬಂದಿದೆ. ಸೊ ಬ್ಲಾಗ್ನ ಎಂಡ್ ಮಾಡೋಣ, ಸಿಗೋಣ ಮತ್ತೆ ಇನ್ನೊಂದು ಬ್ಲಾಗಲ್ಲಿ. ಅಷ್ಟೊತ್ತಿಗೆ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್, ರೈಡ್ ಸೇಫ್ಲಿ ಗೈಸ್, ಹೆಲ್ಮೆಟ್ ಹಾಕ್ಕೊಂಡೆ ಗಾಡಿನ ಓಡಿಸಿ. ಸಿಗೋಣ. ಐ ಲವ್ ಯು ಗೈಸ್.